ಬಳ್ಳಾರಿ ಪಾಲಿಕೆ ಚುನಾವಣೆಗೆ ಒಮ್ಮತದಿಂದ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ನಡೀತಾ ಇದೆ. ರಾಜ್ಯ ಮಟ್ಟದ ನಾಯಕರಿಂದ ಆಕಾಂಕ್ಷಿಗಳ ಮನವೊಲಿಕೆಗೆ ಪ್ರಯತ್ನ ನಡೀತಾ ಇದೆ. ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರ ಮನವೊಲಿಸೋದಕ್ಕೆ ರಾಜ್ಯ ಮಟ್ಟದ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಮ್ಮತದಿಂದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ವಿಪ್ ಜಾರಿ ಮಾಡಿದೆ ಹೈಕಮಾಂಡ್. ಕಳೆದ ಬಾರಿ ಬಳ್ಳಾರಿ ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಭಾರೀ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಇನ್ನು ಕಳೆದ ಬಾರಿ ಚುನಾವಣೆಯನ್ನೇ ನಡೆಸಲು ಆಗದೆ ಅಧಿಕಾರಿಗಳು ಕೂಡ ವಾಪಸ್ ಆಗಮಿಸಿದರು. ಇನ್ನು ಸ್ವಪಕ್ಷದವರೇ ಜಿದ್ದಿಗೆ ಬಿದ್ದಿದ್ದರಿಂದಾಗಿ ಮೇಯರ್ ಚುನಾವಣೆಯನ್ನು ಮುಂದೂಡೋದಕ್ಕೆ ಕಾರಣ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಮುಂದೂಡಿಕೆ ಕೂಡ ಮಾಡಲಾಗಿತ್ತು. ಈಗ ಹಿಂದಿನ ಘಟನೆ ಮತ್ತೆ ಮರುಕಳಿಸಬಾರದು ಅಂತ ನಾಯಕರು ಇದೀಗ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಆಕಾಂಕ್ಷಿಗಳ ಮನವೊಲಿಸೋದಕ್ಕೆ ಅಂತ ಒಮ್ಮತದಿಂದ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಒಮ್ಮತದಿಂದ ಅಭ್ಯರ್ಥಿಯನ್ನ ಆಯ್ಕೆ ಕೂಡ ಮಾಡಲಾಗ್ತಾ ಇದೆ. ಇನ್ನು ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಈ ಹಿಂದಿನ ಬಾರಿಯಂತೆ ಯಾವ ರೀತಿಯಾಗಿ ಕಾರಣ ಆಗಿತ್ತು ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಕಾರಣ ಆಗಬಾರ್ದು, ಯಾವುದೇ ಗೊಂದಲಗಳು ಎದುರಾಗಬಾರ್ದು, ತಮ್ಮ ಅಭ್ಯರ್ಥಿಗಳ ನಡುವೆ ಇದು ಕಿತ್ತಾಟಕ್ಕೆ ಕಾರಣ ಆಗಬಾರ್ದು ಅಂತ ಇದೀಗ ಚುನಾವಣೆಗೆ ಒಮ್ಮತದಿಂದ ಅಭ್ಯರ್ಥಿ ಆಯ್ಕೆಗೆ ಕಸರತ್ತನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ರಾಜ್ಯ ಮಟ್ಟದ ನಾಯಕರು ಇದೀಗ ಬಳ್ಳಾರಿ ಪಾಲಿಕೆಯ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಒಮ್ಮತದಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಕಳೆದ ಬಾರಿಯ ಒಂದು ಘಟನೆ ಪುನರಾವರ್ತನೆ ಆಗಬಾರ್ದು ಅಂತ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗಬಹುದು ಅಂತ? ಖಂಡಿತವಾಗ್ಲೂ ಸಂತೋಷ್, ಏನು ಕಳೆದ ತಿಂಗಳು 28ನೇ ತಾರೀಕು ಮೇಯರ್ ಎಲೆಕ್ಷನ್ಗೆ ದಿನಾಂಕ ನಿಗದಿಪಡಿಸಲಾಗಿತ್ತು. ಆದ್ರೆ ಆ ದಿನ ಒಮ್ಮತದ ಅಭ್ಯರ್ಥಿ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಹೀಗಾಗಿ ಅಧಿಕಾರಿಗಳೇ ಏನು ಚುನಾವಣೆಗೆ ಗೈರಾದ್ರು. ಹೀಗಾಗಿ ಚುನಾವಣೆಯನ್ನ ಮುಂದೂಡಲಾಯಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಾಗಳು ಬಳ್ಳಾರಿ ಪಾಲಿಕೆಯಲ್ಲಿ ನಡೆದವು. ಭಾರತೀಯ ಜನತಾ ಪಾರ್ಟಿ ಚುನಾವಣೆಯನ್ನ ಬೇಕಂತಲೇ ಮುಂದೂಡ್ತಾ ಇದ್ದಾರೆ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಈಗ ಕೇವಲ 4 ತಿಂಗಳಿಗೆ ಮಾತ್ರ ಮೇಯರ್ ಸ್ಥಾನಕ್ಕಾಗಿ ಉಪಚುನಾವಣೆ ಈಗ ನಡೀತಕ್ಕಂಥದ್ದು. ಸೊ ಈಗ 4 ಅಭ್ಯರ್ಥಿಗಳು ಈಗ ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಈ ಒಂದು 4 ಜನ ಏನಿದ್ದಾರೆ, 4 ಜನರಲ್ಲಿ ಈ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಮತ್ತು ಬಿ ನಾಗೇಂದ್ರ ಅವರ ಬೆಂಬಲಿಗರಾಗಿದ್ದರಿಂದ ನನಗೆ ಮೇಯರ್ ಪಟ್ಟ ಬೇಕು ಅನ್ನೋಂತ ನಿಟ್ಟಿನಲ್ಲಿ ಬಿಗಿ ಪಟ್ಟ ಹಿಡಿದಿದ್ದರಿಂದ ವರಿಷ್ಠರಿಗೆ ಸಾಕಷ್ಟು ಇದು ಕಗ್ಗಂಟಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಬಾರಿ ಏನು ಆಕಾಂಕ್ಷಿಗಳನ್ನ ಮನವೊಲಿಸ್ಲಿಕ್ಕೆ ಮಾಜಿ ಸಂಸದ VS ಉಗ್ರಪ್ಪ ಮತ್ತು ಮಾಜಿ ಸಚಿವ HM ರೇವಣ್ಣ ಅವರನ್ನ ಬಳ್ಳಾರಿಗೆ ಕಳಿಸಿರ್ತಕ್ಕಂಥದ್ದು. ನಿನ್ನೆ ಇಡೀ ದಿನ ಈ ಒಂದು ಹೈಡ್ರಾಮಾ ನಡೆದಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಸದಸ್ಯರನ್ನ ಕರೆದು ಏನು HM ರೇವಣ್ಣ ಮತ್ತು ಉಗ್ರಪ್ಪನವರು ಮಾತಾಡಿ ಕೊನೆಗೆ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೂಡ ಕೊಟ್ರು. ಆದ್ರೆ ಇನ್ನೂ ಕೂಡ ವರಿಷ್ಠರಿಗೆ ಎಲ್ಲೋ ಒಂದು ಕಡೆ ಭಯ ಇರೋ ನಿಟ್ಟಿನಲ್ಲಿ ವಿಪ್ಪನ್ನ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. 19ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಈಗ ತೀವ್ರ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಈ ಬಾರಿ ಯಾವುದೇ ಕಾರಣಕ್ಕೂ ಮುಜುಗರಕ್ಕೀಡಾಗಬಾರ್ದು ಅನ್ನೋಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಒಮ್ಮತದ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರೆ ಅಂತಕ್ಕಂಥದ್ದು ಈಗ ಹೇಳಿದರೆ. ಒಟ್ಟಾರೆಯಾಗಿ ಏನು ನಿನ್ನೆ ನಡೆದಿರ್ತಕ್ಕಂಥ ಸಭೆಗೆ 11 ಜನ ಸದಸ್ಯರು ಕೂಡ ಗೈರಾಗಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಮತ್ತೆ ಚುನಾವಣೆ ಮುಂದೂಡುತ್ತಾ ಅಂತಕ್ಕಂಥ ಕ್ವಶನ್ ಮಾರ್ಕ್ ಈಗ ಎದುರಾಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.